ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಆತ್ಮೀಯ ಲೋಕದಲ್ಲಿ ಎಲ್ಲ ವಿಶ್ವಾಸಿಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಕೆಲವರು ಬೆಂಕಿಯಂತೆ ಉರಿಯುತ್ತಿರುತ್ತಾರೆ, ಕೆಲವರು ತುಸು ಬಿಸಿಯಾಗಿರುವ ಅಥವಾ ತಣ್ಣಗಾಗಿರುವ ಸ್ಥಿತಿಯಲ್ಲಿ ಇರುತ್ತಾರೆ. ನಾನು ಈಗ ಮಾತನಾಡುತ್ತಿರುವುದು ಬೆಂಕಿಯಂತೆ ಉರಿಯುತ್ತಿರುವವರ ಬಗ್ಗೆ. ಯಾರಿಗಾದರೂ ದೇವರ ಅಗ್ನಿ ಇದ್ದರೆ ಅವರು ಬಹಳ ಶಕ್ತಿಶಾಲಿಗಳಾಗಿರುತ್ತಾರೆ. ದುರಾತ್ಮಗಳು ಅವರನ್ನು ಕೆಲ ಮೈಲಿ ದೂರದಿಂದಲೇ ಗುರುತಿಸಬಲ್ಲವು. ದೇವರ ಅಗ್ನಿ ಒಬ್ಬ ವಿಶ್ವಾಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳುವ 5 ಸಂಕೇತಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನೋಡಿದ ನಂತರ ನೀನು ಅಗ್ನಿ ಮುದ್ರೆ ಆಗಿದ್ದೀಯಾ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ನಿನಗೆ ಸ್ಪಷ್ಟತೆ ಬರುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ನಾನಂತೂ ನಿಮ್ಮ ಮನಸ್ಸನ್ನು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತಿದ್ದೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಇಲ್ಲಿ ಗಮನಿಸಿ, ಪರಿಶುದ್ಧಾತ್ಮನಿಂದ ಮಾತ್ರವಲ್ಲ ಅಗ್ನಿಯಿಂದಲೂ ಸ್ನಾನ ಕೊಡುತ್ತಾರೆ ಎಂದು ಯೋಹಾನನು ಹೇಳುತ್ತಾನೆ. ದೇವರ ಅಗ್ನಿ ಎಂದರೆ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಬದಲಿಸುವುದಲ್ಲ, ಆತನ ಸುತ್ತಲಿನ ವಾತಾವರಣವನ್ನು ಬದಲಿಸುತ್ತದೆ. ದೇವರ ಅಗ್ನಿ ನಿನ್ನೊಳಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳುವ ಮೊದಲ ಸಂಕೇತ, ನೀನು ಕತ್ತಲೆಗೆ ಅಪಾಯಕಾರಿಯಾಗುತ್ತೀಯಾ. ನಿನ್ನೊಳಗಿನ ದೇವರ ಅಗ್ನಿ ನೀನು ಇರುವ ವಾತಾವರಣವನ್ನು ಬದಲಿಸುತ್ತದೆ. ನೀನು ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿರುವ ಆತ್ಮೀಯ ವಾತಾವರಣ ತಕ್ಷಣ ಬದಲಾಗುತ್ತದೆ. ನೀನು ಏನು ಮಾತನಾಡದೇ ಇದ್ದರೂ ನೀನು ಒಂದು ಸ್ಥಳಕ್ಕೆ ಹೋದ ತಕ್ಷಣದಲ್ಲೇ ನಿನ್ನ ಸಾನ್ನಿಧ್ಯವೇ ಆ ಆತ್ಮೀಯ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ. ನೀನು ಯಾವುದೇ ಮಾತುಗಳನ್ನು ಹೇಳಬೇಕಾಗಿಲ್ಲ, ಏನು ಮಾತನಾಡಬೇಕಾಗಿಲ್ಲ. ನೀನು ಅಲ್ಲಿ ಇದ್ದರೆ ಸಾಕು, ನಿನ್ನ ಸಾನ್ನಿಧ್ಯವೇ ವಾತಾವರಣವನ್ನು ಬದಲಿಸುತ್ತದೆ. ಏಕೆಂದರೆ ಬೆಳಕು ಮತ್ತು ಕತ್ತಲೆ ಒಂದೇ ವೇಳೆ ಇರಲಾರವು. ಉದಾಹರಣೆಗೆ, ದೇವರಿಗೆ ಇಷ್ಟವಿಲ್ಲದ ವಿಷಯಗಳನ್ನು ಮಾತನಾಡುತ್ತಿರುವ ಒಂದು ಕೋಣೆಗೆ ನೀನು ಹೋದರೆ ಅವರು ವಿಷಯವನ್ನು ಬದಲಿಸುತ್ತಾರೆ ಅಥವಾ ಮಾತನಾಡುವುದನ್ನೇ ನಿಲ್ಲಿಸುತ್ತಾರೆ. ಕೆಲವೊಮ್ಮೆ ನೀನು ಬಂದ ಕೂಡಲೇ ಕೆಲವರು ಆ ಕೋಣೆಯಿಂದ ಹೊರಗೆ ಹೋಗುತ್ತಾರೆ. ನೀನು ಏನಾದರೂ ಮಾತನಾಡಿದ್ದರಿಂದ ಅಲ್ಲ, ನಿನ್ನೊಳಗಿನ ದೇವರ ಬೆಳಕು ಕೆಲವರ ಮನಸ್ಸಿಗೆ ತಟ್ಟುತ್ತದೆ. ನೀನು ಅದನ್ನು ಕಾಣಲಾರೆ, ಆದರೆ ಅವರಿಗೆ ಅದು ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಕೆಲವೊಮ್ಮೆ ನೀನು ಏನು ಮಾಡದೇ ಇದ್ದರೂ ಕೆಲವರು ನಿನ್ನನ್ನು ಕಾರಣವಿಲ್ಲದೆ ಟೀಕಿಸಬಹುದು ಅಥವಾ ದಾಳಿ ಮಾಡಬಹುದು. ಆಗ ನೀನು ಪ್ರತಿಕ್ರಿಯಿಸಿ ಜಗಳ ಮಾಡಿದರೆ ನಿನ್ನೊಳಗಿನ ಶಕ್ತಿ ಮತ್ತು ದೇವರ ಅಗ್ನಿಯನ್ನು ಕಳೆದುಕೊಳ್ಳುತ್ತೀಯಾ. ಇವುಗಳೆಲ್ಲ ಸೈತಾನನ ಬಲೆಗಳು, ನಿನ್ನನ್ನು ಅನಗತ್ಯವಾಗಿ ಕೆರಳಿಸುವುದು. ನೀನು ಕೆರಳಿದರೆ ನಿನ್ನ ಆತ್ಮೀಯ ಶಕ್ತಿ ಮತ್ತು ಅಗ್ನಿ ಕಡಿಮೆಯಾಗುತ್ತದೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುವುದೇ. ಹೀಗಾಗಿ ದೇವರ ಬೆಳಕು ನಿನ್ನೊಳಗೆ ಇದ್ದರೆ ಅದು ಸ್ವಾಭಾವಿಕವಾಗಿ ಕತ್ತಲೆಗೆ ವಿರೋಧವಾಗಿ ಸಮಸ್ಯೆಯಾಗುತ್ತದೆ. ಜನರಿಗೆ ಅರ್ಥವಾಗದಿರಬಹುದು ನೀನು ಅವರಿಗೆ ಏಕೆ ಅಸಹ್ಯವಾಗಿದ್ದೀಯಾ ಎಂದು, ಆದರೆ ದುರಾತ್ಮಗಳಿಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತಿರುತ್ತದೆ ನಿನ್ನೊಳಗೆ ದೇವರ ಅಗ್ನಿ ಇದೆ ಎಂದು. ಒಮ್ಮೆ ಆಲೋಚಿಸು, ನಿಮ್ಮ ಮನೆಯಲ್ಲಿ ಕತ್ತಲೆ ಇದ್ದಾಗ ಒಂದು ಬೆಳಕು ಹಚ್ಚಿದರೆ ಕತ್ತಲೆ ತಕ್ಷಣ ಅಡಗಿ ಹೋಗುತ್ತದೆ. ಕತ್ತಲೆ ಎಂದಿಗೂ ಬೆಳಕಿನೊಂದಿಗೆ ಹೋರಾಡುವುದಿಲ್ಲ. ಅದೇ ರೀತಿಯಲ್ಲಿ ನೀನು ಒಂದು ಸ್ಥಳಕ್ಕೆ ಹೋದಾಗ ಯಾರಾದರೂ ಕೆರಳಿದರೂ ಅಥವಾ ಅಲ್ಲಿಂದ ಹೋದರೂ ಯಾಕೆ ಹೋದರು ಎಂದು ಕೇಳಬೇಡ, ಸರಳವಾಗಿ ಅವರನ್ನು ನಿರ್ಲಕ್ಷಿಸು. 2ನೇ ಸಂಕೇತ, ನಿನ್ನ ಪ್ರಾರ್ಥನೆಗಳು ವಿಚಿತ್ರವಾದ ಫಲಿತಾಂಶಗಳು ಕೊಡುತ್ತವೆ. ದೇವರ ಅಗ್ನಿ ಇರುವವರು ಪ್ರಾರ್ಥನೆ ಮಾಡಿದಾಗ ಪರಲೋಕವೇ ಕದಲುತ್ತದೆ ಮತ್ತು ಪ್ರತಿಕ್ರಿಯಿಸುತ್ತದೆ. ಅವರು ವಿಶೇಷ ವ್ಯಕ್ತಿಗಳು ಆದದ್ದರಿಂದ ಅಲ್ಲ, ಆದರೆ ತಮ್ಮ ಹೃದಯವನ್ನು ದೇವರ ಇಚ್ಛೆಗೆ ಹೊಂದಿಕೊಳ್ಳುವಂತೆ ಮಾಡುತ್ತಾರೆ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ಎಂದು ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇವೆ. ನಮ್ಮ ಕನ್ನಡದಲ್ಲಿ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಲವಾಗಿದೆ ಎಂದು ಹೇಳಲಾಗಿದೆ, ಆದರೆ ಗ್ರೀಕ್ ಭಾಷೆಯಲ್ಲಿ ಜಿಯೋ ಎಂಬ ಪದ ಬಳಕೆಯಾಗಿದೆ. ಅದರ ಅರ್ಥ ಮಂದಾಗಿ ಕುದಿಯುವುದು ಅಥವಾ ಉರಿಯುವುದು ಎಂಬುದು. ಅಂದರೆ ಕನ್ನಡದಲ್ಲಿ ಅದರ ಅರ್ಥ ಬಿಸಿಯಾಗಿ ಕುದಿಯುವುದು ಎಂದು ಬರುತ್ತದೆ. ನೀನು ದೇವರ ಅಗ್ನಿಯನ್ನು ಹೊಂದಿದ್ದರೆ ನಿನ್ನ ಪ್ರಾರ್ಥನೆಗಳು ಸಾಮಾನ್ಯ ಪ್ರಾರ್ಥನೆಗಳಂತೆ ಇರುವುದಿಲ್ಲ, ಅವು ಉರಿಯುತ್ತಿರುವ ಮನವಿ ಪ್ರಾರ್ಥನೆಗಳಾಗಿರುತ್ತವೆ. ನಿನ್ನ ಪ್ರಾರ್ಥನೆ ಪರಲೋಕದ ಹೃದಯವನ್ನೇ ಕದಲಿಸುತ್ತದೆ. ದೇವರ ಅಗ್ನಿಯನ್ನು ಹೊಂದಿರುವವರು ಸಮಸ್ಯೆ ಬಂದಾಗ ಮಾತ್ರ ಪ್ರಾರ್ಥಿಸುವುದಿಲ್ಲ, ಅವರು ಸದಾ ದೇವರೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ. ದೇವರ ಅಗ್ನಿ ಇಲ್ಲದೆ ಮಾಡುವ ಪ್ರಾರ್ಥನೆ ಕೇವಲ ಆಚರಣೆಯ ಪ್ರಾರ್ಥನೆಯಾಗಿ ಉಳಿಯುತ್ತದೆ, ಆದರೆ ದೇವರ ಅಗ್ನಿಯೊಂದಿಗೆ ಮಾಡುವ ಪ್ರಾರ್ಥನೆ ನರಕದ ಬಾಗಿಲನ್ನೇ ನಡಗಿಸುತ್ತದೆ. 3ನೇ ಸಂಕೇತ, ನೀನು ದೇವರ ಅಗ್ನಿಯನ್ನು ಹೊಂದಿದ್ದರೆ
ನೀನು ಸದಾ ಆತ್ಮೀಯ ಯುದ್ಧವನ್ನು ಎದುರಿಸುತ್ತೀಯಾ. ಇದು ಸ್ವಲ್ಪ ನೆಗೆಟಿವ್ ಆಗಿ ಕಾಣಬಹುದು, ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ಸೈತಾನನಿಗೆ ಯಾವುದು ಸಮಸ್ಯೆಯಾಗುತ್ತದೆಯೋ ಅದರೊಂದಿಗೆ ಅವನು ಹೋರಾಡುತ್ತಾನೆ. ಒಂದು ವೇಳೆ ನೀನು ಕತ್ತಲೆಗೆ ಅಪಾಯಕಾರಿಯಾಗಿರದಿದ್ದರೆ ದುರಾತ್ಮಗಳು ನಿನ್ನೊಂದಿಗೆ ಹೋರಾಡಿ ತಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತಾವೆ? ಆಲೋಚಿಸು. ನೀನು ದೇವರ ಅಗ್ನಿಯನ್ನು ಹೊಂದಿದ್ದರೆ ನೀನು ಶತ್ರುವಿಗೆ ಗುರಿಯಾಗುತ್ತೀಯಾ, ಏಕೆಂದರೆ ಸೈತಾನನಿಗೂ ಅವನ ಸೈನ್ಯಕ್ಕೂ ಅವರ ಯುದ್ಧಕ್ಕೂ ನೀನು ಅಪಾಯಕಾರಿ ವ್ಯಕ್ತಿಯಾಗುತ್ತೀಯಾ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಈ ಯುದ್ಧ ಎಲ್ಲೆಲ್ಲಿ ನಡೆಯುತ್ತದೆ ಎಂಬುದು ಮುಖ್ಯ. ಇದು ನಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸದಾ ನಡೆಯುವ ಯುದ್ಧ. ಕೆಲವೊಮ್ಮೆ ಅದು ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಸಂಬಂಧಿಗಳ ಮೂಲಕವಾಗಿರಬಹುದು, ಆರೋಗ್ಯದ ಮೂಲಕವಾಗಿರಬಹುದು, ಅಥವಾ ನಿಮ್ಮ ಮನಸ್ಸಿನ ಮೂಲಕವಾಗಿರಬಹುದು. ಯಾವ ವಿಷಯದಲ್ಲಾದರೂ ನಿನಗೆ ಯುದ್ಧ ನಡೆಯುತ್ತಿದ್ದರೆ ಆದುದರಿಂದ ನೀನು ಶತ್ರು ರಾಜ್ಯಕ್ಕೆ ಅಪಾಯಕಾರಿಯಾಗಿದ್ದೀ ಎಂದು ಅರ್ಥ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಇಂತಹ ಸೈತಾನನಾದ ಯುದ್ಧಗಳು ತುಸು ಬಿಸಿಯಾಗಿರುವ ಕ್ರೈಸ್ತರನ್ನು ಮಾತ್ರ ಕೆಡವಬಲ್ಲವು. ಆದರೆ ದೇವರ ಅಗ್ನಿಯನ್ನು ಹೊಂದಿರುವವರು ಯುದ್ಧ ಬಂದಾಗ ಇನ್ನೂ ಹೆಚ್ಚು ಉರಿಯುತ್ತಾರೆ. ದುರಾತ್ಮಗಳ ಯುದ್ಧ ಬಂದಾಗ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಎಂದು ಖಚಿತಪಡಿಸಿಕೊಂಡು ಮುಂದೆ ಸಾಗುತ್ತಾರೆ. 4ನೇ ಸಂಕೇತ, ಜನರು ನಿನಗೆ ತುಂಬ ಹತ್ತಿರವಾಗಬಹುದು ಅಥವಾ ಸಂಪೂರ್ಣ ದೂರವಾಗಬಹುದು. ನಿನ್ನೊಳಗಿನ ದೇವರ ಅಗ್ನಿ ಕಾರಣದಿಂದ ಎಲ್ಲರೂ ನಿನ್ನೊಂದಿಗೆ ಒಂದೇ ರೀತಿಯಾಗಿ ವರ್ತಿಸುವುದಿಲ್ಲ. ಕೆಲವರು ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಾರೆ ಏಕೆಂದರೆ ನಿನ್ನೊಳಗಿನ ದೇವರ ಅಗ್ನಿ ಅವರನ್ನು ಆಕರ್ಷಿಸುತ್ತದೆ. ಹಾಗೆಯೇ ಕೆಲವರು ನಿನ್ನನ್ನು ತಪ್ಪಿಸಿಕೊಳ್ಳುತ್ತಾರೆ ಏಕೆಂದರೆ ನಿನ್ನ ಅಗ್ನಿ ಕತ್ತಲೆಯವರಿಗೆ ಸಮಸ್ಯೆಯಾಗುತ್ತದೆ. ಇದೇ ವಿಷಯವನ್ನು ಯೇಸು ಸಹ ಅನುಭವಿಸಿದರು. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 28-29ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದಬ್ಬಬೇಕೆಂದಿದ್ದರು, ಏಕೆಂದರೆ ಅಗ್ನಿಯಂತಿರುವ ದೇವರ ವಾಕ್ಯಗಳು ಅವರ ಹೃದಯದಲ್ಲಿದ್ದ ಕತ್ತಲೆಯನ್ನು ಹೊರತೆಗೆದವು. ನೀನು ಯಾವಾಗ ದೇವರ ಅಗ್ನಿಯನ್ನು ಧರಿಸುತ್ತೀಯೋ ಆಗ ದೇವರಿಗಾಗಿ ಆಸಕ್ತಿ ಹೊಂದಿದವರನ್ನು ನೀನು ಆಕರ್ಷಿಸುತ್ತೀಯಾ. ಆದರೆ ಕತ್ತಲೆಯನ್ನು ಪ್ರೀತಿಸುವವರಿಂದ ನೀನು ತಿರಸ್ಕಾರವನ್ನು ಎದುರಿಸುತ್ತೀಯಾ. ಯಾರಾದರೂ ನಿನ್ನನ್ನು ತಿರಸ್ಕರಿಸಿದರೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡ. ಅವರು ನಿನ್ನನ್ನು ತಿರಸ್ಕರಿಸುತ್ತಿಲ್ಲ, ನಿನ್ನೊಳಗಿನ ದೇವರ ಅಗ್ನಿಯನ್ನು ತಿರಸ್ಕರಿಸುತ್ತಿದ್ದಾರೆ. ನೀನು ಯಾವಾಗ ನಿಸ್ಸತ್ವ ಕ್ರೈಸ್ತರಿಗೆ ಇಷ್ಟವಾಗದವನಾಗುತ್ತೀಯೋ ಆಗಲೇ ನಿನ್ನೊಳಗೆ ದೇವರ ಅಗ್ನಿ ಇದೆ ಎಂದು ಅರ್ಥ ಮಾಡಿಕೋ. 5ನೇ ಸಂಕೇತ, ಇದು ಅತ್ಯಂತ ಶಕ್ತಿಯುತ ಸಂಕೇತ. ನಿನ್ನ ಜೀವನದಲ್ಲಿ ಅಚ್ಚರಿಯ ಕಾರ್ಯಗಳು ಅದ್ಭುತಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ನಾನು ಜೀವನದಲ್ಲಿ ಒಂದು ಸಾರಿ ನಡೆಯುವ ಅದ್ಭುತಗಳ ಬಗ್ಗೆ ಮಾತನಾಡುತ್ತಿಲ್ಲ, ಪ್ರತಿದಿನ ನಡೆಯುವ ಅದ್ಭುತಗಳ ಜೀವನದ ಬಗ್ಗೆ ಮಾತನಾಡುತ್ತಿದ್ದೇನೆ. ಏಕೆಂದರೆ ಇಂತಹವರು ದೇವರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಇದಲ್ಲದೆ ನಂಬುವವರಿಂದ ಈ ಸೂಚಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು. ದೇವರ ಅಗ್ನಿಯನ್ನು ಹೊಂದಿರುವವರಿಗೆ ಇದು ಸಾಮಾನ್ಯ ಜೀವನವಾಗುತ್ತದೆ. ದೇವರ ಅಗ್ನಿ ಇಲ್ಲದವರಿಗೆ ದುರಾತ್ಮಗಳ ಬಗ್ಗೆ ಭಯವಾಗುತ್ತದೆ. ಆದರೆ ದೇವರ ಅಗ್ನಿ ಹೊಂದಿರುವವರನ್ನು ನೋಡಿ ದೆವ್ವಗಳೇ ಭಯಪಡುತ್ತವೆ. ಆಗೊಮ್ಮೆ ಈಗೊಮ್ಮೆ ದೇವರ ಅಗ್ನಿ ಬಂದರೆ ಅದ್ಭುತಗಳು ನಡೆಯುವುದಿಲ್ಲ. ದೇವರೊಂದಿಗೆ ನಿತ್ಯ ಸಂಬಂಧದಲ್ಲಿ ಇದ್ದಾಗ ಮಾತ್ರ ಅದ್ಭುತಗಳು ನಡೆಯುತ್ತವೆ. ಅವರು ಕೈ ಇಟ್ಟರೆ ಸ್ವಸ್ಥತೆ ಬರುತ್ತದೆ, ಅಸಾಧ್ಯವಾದ ಪರಿಸ್ಥಿತಿಗಳು ಸಾಧ್ಯವಾಗುತ್ತವೆ. ದೇವರಿಗೆ ಮಹಿಮೆ ಬರಲು. ಆದರೆ ಇದು ತಿಳಿದುಕೊಳ್ಳಿ, ಅದ್ಭುತಗಳು ನಮ್ಮ ಗುರಿಯಲ್ಲ, ದೇವರ ಅಗ್ನಿಯೇ ನಮ್ಮ ಗುರಿ. ನೀನು ದೇವರ ಅಗ್ನಿಯನ್ನು ಧರಿಸಿದಾಗ ಅದ್ಭುತಗಳು ಸ್ವಾಭಾವಿಕವಾಗಿ ನಡೆಯುತ್ತವೆ. ನೀನು ಸರಳವಾಗಿ ದೇವರಿಗೆ ಹತ್ತಿರವಾಗು, ಆಗ ಸ್ವಯಂ ಆಗಿ ಆತನ ಶಕ್ತಿ ನಿನ್ನೊಳಗೆ ಹರಿಯುತ್ತದೆ. ನನ್ನೊಳಗೆ ದೇವರ ಅಗ್ನಿ ಇಲ್ಲ ಎಂದು ದುಃಖ ಪಡಬೇಡ. ನಾನು ಈಗ ಹೇಳಿದ್ದರಿಂದ ತಕ್ಷಣ ಭಾವನಾತ್ಮಕವಾಗಿ ಬಲವಾಗಿ ಪ್ರಾರ್ಥಿಸಬೇಡ. ಅವರ ಅಗ್ನಿ ನಿನ್ನ ಮೇಲೆ ಇಳಿಯಬೇಕಾದರೆ ನೀನು ಸ್ವಂತ ಇಚ್ಛೆಗಳನ್ನು ತ್ಯಜಿಸಿ ದೇವರ ಇಚ್ಛೆಯನ್ನು ಹುಡುಕು. ನಿನ್ನ ಜೀವನದ ಪ್ರತಿಯೊಂದು ವಿಷಯದಲ್ಲೂ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸು. ಪ್ರತಿಯೊಂದು ವಿಷಯದಲ್ಲಿಯೂ ಅವರ ಚಿತ್ತವನ್ನು ನೆರವೇರಿಸು. ಹೀಗೆ ಸರಿಯಾಗಿ ನಡೆಯಲು ಪ್ರಾರಂಭಿಸಿದರೆ ಆತನ ಅಗ್ನಿ ನಿನ್ನೊಳಗೆ ಉರಿಯಲು ಆರಂಭವಾಗುತ್ತದೆ. ಆಗ ಈ 5 ಸಂಕೇತಗಳು ನಿನ್ನ ಜೀವನದಲ್ಲಿ ಸಾಕ್ಷಿಯಾಗಿ ಕಾಣಿಸುತ್ತವೆ. ಈ 5 ಸಂಕೇತಗಳು ನಿನ್ನೊಳಗೆ ಇದ್ದರೆ ದೇವರಿಗೆ ಕೃತಜ್ಞತೆ ಹೇಳು. ಆ ಅಗ್ನಿಯನ್ನು ಕಾಪಾಡಿಕೋ. ಅದನ್ನು ಪ್ರಾರ್ಥನೆ ಮತ್ತು ದೇವರ ವಾಕ್ಯದಿಂದ ಸದಾ ಪೋಷಿಸು. ಆದರೆ ಅದು ಕೇವಲ ಆಚರಣೆಯಾಗದಂತೆ ಜಾಗರೂಕರಾಗು. ನಿಸ್ಸತ್ವ ಕ್ರೈಸ್ತನಾಗಬೇಡ. ಈ ಜಗತ್ತಿಗೆ ಬೆಂಕಿಯಂತೆ ಉರಿಯುವ ಕ್ರೈಸ್ತರು ದೇವರಿಗೆ ತುಂಬ ಅಗತ್ಯ. ಈ 5 ಸಂಕೇತಗಳು ನಿನ್ನೊಳಗೆ ಇಲ್ಲದಿದ್ದರೂ ದುಃಖ ಪಡಬೇಡ.
ದೇವರ ಬಳಿ ಕಣ್ಣೀರು ಹಾಕಿ ನಿನ್ನ ಅಗ್ನಿಯಿಂದ ನನ್ನನ್ನು ತುಂಬಿಸು ದೇವರೇ ಎಂದು ಬೇಡು. ನಿನ್ನ ಜೀವನವೆಲ್ಲ ಯೇಸುವಿನ ಚಿತ್ತಕ್ಕೆ ಒಪ್ಪಿಸು. ಆಗ ನಿನ್ನ ಜೀವನದಲ್ಲಿಯೂ ಆತನ ಅಗ್ನಿ ಕಾರ್ಯನಿರ್ವಹಿಸುವುದನ್ನು ನೀನು ನೋಡುತ್ತೀಯಾ. ಈ ವಿಡಿಯೋದಲ್ಲಿರುವ ವಿಷಯ ಇದೆ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.